ನಮಸ್ಕಾರ, ನಾನು ಪೃಥ್ವಿರಾಜ್. ಹಾರನಹಳ್ಳಿ ಪ್ರತಿಯೊಂದು ಕಡೆನೂ ಕೂಡ ರಾಜ್ಯದಲ್ಲಿ ಸಹಜವಾಗಿ ಜನ ಚರ್ಚೆ ಮಾಡ್ತಾ ಇರುವಂತ ವಿಚಾರ ಅಂದ್ರೆ ಗ್ಯಾರಂಟಿ ಯಾವಾಗ ಜಾರಿಯಾಗುತ್ತೆ, ಕಾಂಗ್ರೆಸ್ ಘೋಷಣೆ ಮಾಡಿರುವಂತದ್ದು ಯಾವತ್ತಿಂದ ಅನುಷ್ಠಾನಕ್ಕೆ ಬರುತ್ತೆ, ಅದು ನಮಗೆ ಸಿಗುತ್ತಾ ಇಲ್ವಾ ಅನ್ನುವಂತ ಚರ್ಚೆನೆ ನಡೀತಾ ಇದೆ. ಕಾಂಗ್ರೆಸ್ ಕೈ ಹಿಡಿದಿದ್ದಂತ ಗ್ಯಾರಂಟಿ ಈಗ ಜಾರಿಯಾಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕಂತೂ ಒಂದು ಬಿಗ್ ಚಾಲೆಂಜ್ ಇರುವಂತದ್ದು. ಯಾವ ರೀತಿಯಾಗಿ ಜಾರಿ ಮಾಡಬೇಕು, ಹೇಗೆ ಜಾರಿ ಮಾಡಬೇಕು, ಅದಕ್ಕೆ ಮಾನದಂಡ ಏನಿರಬೇಕು, ಅದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿರಂತರವಾದಂಥ ಸಭೆಗಳು ನಡೀತಾ ಇದೆ. ಮಾಹಿತಿಯನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ಇಂದು ಕೂಡ ಸಿಎಂ ಸಾಲು ಸಭೆಗಳನ್ನ ಕರೆದಿದ್ದಾರೆ. ನಿನ್ನೆ ಕೂಡ ಮಾಡಲಾಯಿತು. ಜಾರಿ ಹೇಗೆ ಮಾಡೋದು, ಮಾನದಂಡ ಏನಿರಬೇಕು, ಯಾವಾಗಿಂದ ಜಾರಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ನಿನ್ನೆ ನಿರಂತರವಾಗಿ ಚರ್ಚೆಯನ್ನ ಮಾಡಲಾಯಿತು. ಈ ಪ್ರಮುಖವಾಗಿ 5 ಗ್ಯಾರಂಟಿಗಳಿದಾವಲ್ಲ, ಆ ಗ್ಯಾರಂಟಿಗಳಿಗೆ ಅನ್ವಯಿಸುವಂತಹ, ಆ ಗ್ಯಾರಂಟಿಗಳ ಅಡಿಯಲ್ಲಿ ಹೋಗುವಂತ ಇಲಾಖೆಗಳ ಅಧಿಕಾರಿಗಳ ಸಭೆಯನ್ನ ಕರೆಯಲಾಗಿತ್ತು. ಆರ್ಥಿಕ ಪರಿಸ್ಥಿತಿಯನ್ನ ಸರಿದೂಗಿಸೋದು ಹೇಗೆ, ಏನ್ ಲೆಕ್ಕಾಚಾರ ಹಾಕೋಬೇಕು, ಎಲ್ಲರಿಗೂ ಯಾವ ರೀತಿಯಾಗಿ ಕೊಡಬೇಕು, ಎಲ್ಲರಿಗೂ ಕೊಡಬೇಕಾ ಅಥವಾ ಅರ್ಹ ಫಲಾನುಭವಿಗಳ ಆಯ್ಕೆಯನ್ನ ಮಾಡಿಬಿಟ್ಟು ಅವ್ರಿಗೆ ಮಾತ್ರ ಕೊಡಬೇಕಾ, ಅಧಿಕಾರಿಗಳ ಸಭೆಯನ್ನ ನಡೆಸಿ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಒಂದು ಹಂತಕ್ಕೆ ಒಂದು ಪಿಕ್ಚರ್ ಸಿಕ್ಕಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಈಗ ಜಾರಿ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಆಯಾಯ ಇಲಾಖೆಯ ಸಚಿವರುಗಳು ಸಭೆಯನ್ನ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ತದನಂತರ ಇವತ್ತೊಂದು ಅಂದ್ರೆ ಮುಖ್ಯಮಂತ್ರಿಗಳು ಸಭೆ ನಡೆಸಿದ ಬಳಿಕ ನಾಳೆ ಅಧಿಕೃತವಾಗಿ ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ನಾಳೆ ಅಂದ್ರೆ ಜೂನ್ 1 ಇಲ್ಲಿ ಹೇಳಿದ್ರು, ಕ್ಯಾಬಿನೆಟ್ ಸಭೆಯನ್ನ ಕರೆದು ಅಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ, ಅಲ್ಲಿ ಮೋಸ್ಟ್ ಪ್ರಾಬಬ್ಲಿ ಏನೇನ್ ಕಂಡೀಷನ್ಸ್ ಅಪ್ಲೈ ಆಗುತ್ತೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದು ಕ್ಲಾರಿಟಿ ಸಿಗುವಂತ ಸಾಧ್ಯತೆ ಇರುವಂತದ್ದು. ಜೂನ್ 1 ವರೆಗೂ ಕಾಯಲೇಬೇಕಾಗಿದೆ. ಆಕ್ಚುಲಿ ಕಾಂಗ್ರೆಸ್ ಹೇಳಿದ್ದು ಅಂದ್ರೆ ಅವ್ರ ಪಕ್ಷದವರು ಭರವಸೆಯನ್ನ ಕೊಟ್ಟಿದ್ದು ಜೂನ್ 1 ಇಂದ ನಾವು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯಾವುದೇ ಆಗಿರ್ಲಿ ಅದು ಜಾರಿಗೆ ಬರುತ್ತೆ ಅಂತ ಹೇಳಿದ್ರು. ಸೊ ಹೀಗಾಗಿ ಜೂನ್ 1 ವರೆಗೂ ಕಾಯಲೇಬೇಕಾಗಿದೆ. ಒಂದು ಸ್ಪಷ್ಟ ಚಿತ್ರಣ ರಾಜ್ಯದ ಜನರ ಮುಂದೆ ಇರಬೇಕು ಅಂದ್ರೆ ಜೂನ್ 1ನೇ ತಾರೀಕು ಅಲ್ಲಿ ಪ್ರಮುಖವಾಗಿ ಏನೇನ್ ಕಂಡೀಷನ್ಸ್ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳೇ ಸ್ವತಃ ತಿಳಿಸುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆ ಜಾರಿಗೆ ಕಸರತ್ತು ನಡೀತಾ ಇದೆ. ಸಖಿ ಯೋಜನೆ ಜಾರಿಗೆ ಸಾರಿಗೆ ಸಚಿವರು ಸಭೆಯನ್ನ ಕರೆದಿದ್ದಾರೆ. ಸಖಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಬಸ್ನಲ್ಲಿ ಉಚಿತ ಪ್ರಯಾಣ ಅಂತನೂ ಕೂಡ ಘೋಷಣೆ ಮಾಡಿದ್ರಲ್ಲ, ಗ್ಯಾರಂಟಿ ನಂಬರ್ 5 ಅದು ಕೊನೆಯ ಗ್ಯಾರಂಟಿ ಘೋಷಣೆ ಮಾಡಿದ್ದನ್ನೇ. ಅದನ್ನ ಜಾರಿಗೆ ಮಾಡುವಂತ ನಿಟ್ಟಿನಲ್ಲಿ, ಜಾರಿಗೆ ತರುವಂತ ನಿಟ್ಟಿನಲ್ಲಿ ಇವತ್ತು ಸಾರಿಗೆ ಸಚಿವರಾಗಿರುವಂತ ರಾಮಲಿಂಗಾರೆಡ್ಡಿ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನ ಮಾಡಿದ್ರು. ಇವತ್ತು ಅದರ ಇಲಾಖಾ ಸಚಿವರೇ ಸಭೆಯನ್ನ ಮಾಡ್ತಾ ಇದ್ದಾರೆ. ಮಹಿಳೆಯರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಭರವಸೆಯನ್ನ ನೀಡಲಾಗಿರುವಂತದ್ದು. 4 ಸಾರಿಗೆ ನಿಗಮಗಳ ಜೊತೆ ಇಂದು ಸಚಿವರು ಸರಣಿ ಸಭೆಯನ್ನ ಮಾಡಲಿದ್ದಾರೆ. ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆಯಲಿದೆ. ಗೃಹ ಜ್ಯೋತಿ ಯೋಜನೆ ಜಾರಿಗೆ ಇಂಧನ ಸಚಿವರು ಮತ್ತೊಂದು ಕಡೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಇಂಧನ ಇಲಾಖೆ ಅಧಿಕಾರಿಗಳ ಜೊತೆ ಇಂಧನ ಸಚಿವರಾಗಿರುವಂತ ಕೆಜೆ ಜಾರ್ಜ್ ಅವರು ಸಭೆಯನ್ನ ಮಾಡಲಿರುವಂತದ್ದು. ಸಭೆಯನ್ನ ನಡೆಸಿ ಸರ್ಕಾರಕ್ಕೆ ವರದಿಯನ್ನ ನೀಡಲಿದ್ದಾರೆ ಸಚಿವ ಕೆಜೆ ಜಾರ್ಜ್ ಅವರು. ಈ 2 ಇಲಾಖೆಗಳು ಕೂಡ ಸವಾಲಿನದ್ದು. ಬಿಕಾಸ್ 2 ಇಲಾಖೆಗಳು ಕೂಡ ಈಗ ಆಲ್ರೆಡಿ ಲಾಸ್ ನಲ್ಲಿದ್ದಾವೆ. ಸಾರಿಗೆ ಇಲಾಖೆ ಆಗಿರ್ಬೋದು ಅಥವಾ ಈ ಒಂದು ಇಂಧನ ಇಲಾಖೆ ಆಗಿರ್ಬೋದು. ಸೊ ಆ 2 ಇಲಾಖೆಗಳಲ್ಲಿ ಈ ನಷ್ಟವನ್ನ ಸರಿದೂಗಿಸೋದ್ರ ಜೊತೆಗೆ ಈ ಹೊರೆ ಏನ್ ಬೀಳ್ತಾ ಇದೆಯಲ್ಲ ಅದನ್ನ ಯಾವ ರೀತಿಯಾಗಿ ಸರಿದೂಗಿಸ್ಬೇಕು ಅನ್ನುವಂಥದ್ದೇ ಚಾಲೆಂಜು. ಅದ್ರ ಬಗ್ಗೆ ಇವತ್ತೊಂದು ಮಾಹಿತಿಯನ್ನ ಪಡ್ಕೊಂಡು ಮುಖ್ಯಮಂತ್ರಿಗಳಿಗೆ ಕೊಡ್ಲಿದ್ದಾರೆ ಆಯಾ ಇಲಾಖೆಯ ಸಚಿವರುಗಳು. ರಾಜ್ಯದಲ್ಲಿ ಇನ್ನು ಕೂಡ ಜಾರಿಗೆ ಬಂದಿಲ್ಲ ಗೃಹ ಜ್ಯೋತಿ ಸ್ಕೀಮ್. ವಿದ್ಯುತ್ ಬಿಲ್ ಪಾವತಿ ಮಾಡುವಂತೆ ಗ್ರಾಹಕರಿಗೆ ಸೂಚನೆಯನ್ನ ಕೊಡಲಾಗಿದೆ. ಇನ್ಫ್ಯಾಕ್ಟ್ ರಾಜ್ಯದ ಜನ ಕಟ್ಟಲೇಬೇಕಾಗಿದೆ. ಮೇ 31 ವರೆಗೂ ಬರುವಂತ ಬಿಲ್ ಅನ್ನ ನೀವು ಕಟ್ಟಬೇಕು. ಯಾಕಂದ್ರೆ ಇವರು ಭರವಸೆ ಕೊಡುವಂತ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣನೇ ನೀವು ಇರೋ ಬರೋ ಬಿಲ್ ಎಲ್ಲ ಈ ಹಿಂದೆ ಎಲ್ಲ ಕಟ್ಟಿಲ್ಲ ಅಂದ್ರೂ ಕೂಡ ನಾವು ಕಟ್ತೀವಿ, ಅದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿಲ್ಲ. ಜೂನ್ 1 ಇಂದ ಜಾರಿಯಾಗುತ್ತೆ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಯೋಜನೆ ಅಂತೆಲ್ಲ ಹೇಳಿದ್ರು. ಸೊ ಹೀಗಾಗಿ ಜೂನ್ 1 ಇಂದ ಅಪ್ಲೈ ಆಗುವಂತದ್ದು ನೀವು ಜೂನ್ 31ಗೆ ಆ ಮಂತ್ ಇಂದ ಬಿಲ್ ಅನ್ನ ಕಟ್ಟದೆ ಹೋದ್ರೆ, ಅಂದ್ರೆ 200 ಯೂನಿಟ್ ಒಳಗಡೆ ಇದ್ದಂತ ಸಂದರ್ಭದಲ್ಲಿ ಇವ್ರೇನಾದ್ರೂ ಜಾರಿ ಮಾಡದೆ ಹೋದ್ರೆ ಪ್ರಶ್ನೆ ಮಾಡಬಹುದು. ಈಗ ಪ್ರಶ್ನೆ ಮಾಡ್ಲಿಕ್ಕೆ ಆಗೋದಿಲ್ಲ.
ಬಿಕಾಸ್ ಮೇ 31st ವರ್ಗೂನು ಕೂಡ ನಿಮ್ಮ ಬಿಲ್ ಬಂದಿರುವಂತದನ್ನ ಕಟ್ಟಲೇಬೇಕಾಗುತ್ತೆ. ಸೊ ಕೆಲವೊಂದು ಕಡೆ ಈಗ ಆಲ್ರೆಡಿ ಹಿಂದೆ ಯಾವ ರೀತಿಯಾಗಿ ಪ್ರೊಸೀಜರ್ ಇತ್ತು, ಬಿಲ್ ಕಟ್ತೆ ಹೋದಂತ ಸಂದರ್ಭದಲ್ಲಿ ಫೀಸ್ ಅನ್ನ ತೆಗೆಯುವಂತದ್ದಾಗಿರ್ಬೋದು, ಅಥವಾ 3 ತಿಂಗಳು ಕಟ್ತೆ ಹೋದ್ರೆ ಅಲ್ಲಿ ಮೀಟರ್ನೇ ತೆಕ್ಕೊಂಡು ಹೋಗುವಂತ ನಿಯಮವನ್ನ ಈ ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಜಾರಿಗೆ ತಂದಿದ್ರು. ಅದನ್ನ ಮಾಡ್ತಾ ಇದ್ದಾರೆ. ಇಂಧನ ಇಲಾಖೆಯಿಂದ ಎಸ್ಕಾಂಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ಬಿಲ್ ಪಾವತಿ ವಿಳಂಬ ಮಾಡಿದ್ರೆ ಸಂಪರ್ಕ ಕಡಿತಕ್ಕೆ ಸೂಚನೆ ಇದೆ. ಈ ಹಿಂದೆನೂ ಕೂಡ ಇದೇ ಸೂಚನೆ ಇತ್ತು. ಬಿಜೆಪಿ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲೂ ಕೂಡ ಇಂಧನ ಇಲಾಖೆಯ ಧೋರಣೆಗೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಅರ್ಥಹೀನ ಜನರು ಆಕ್ರೋಶವನ್ನ ವ್ಯಕ್ತಪಡಿಸುವಂಥದ್ದು. ಬಿಕಾಸ್ ಸ್ವಲ್ಪ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ತಿಳ್ಕೊಂಡಿದ್ದೀರಾ, ಅದನ್ನ ನೋಡ್ಕೊಂಡು ನಂತರ ನೀವು ಆಕ್ರೋಶವನ್ನ ವ್ಯಕ್ತಪಡಿಸಬೇಕು. ಪಾಪ ಕಲೆಕ್ಟ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ, ಬಿಲ್ ಕಲೆಕ್ಟ್ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಕೆಲವರು ಹೊಡೆಯಕ್ಕೆ ಹೋಗೋದು, ಆವಾಜನ್ನ ಹಾಕೋದು, ರೌಡಿಗಳ ತರ ಬಿಹೇವ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಬಿಲ್ ಕಲೆಕ್ಟರ್ ಬಂದಂತ ಸಂದರ್ಭದಲ್ಲಿ ಆ ಕೆಲಸ ಮಾಡಬೇಡಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶರಣು ಹಂಪಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಅಷ್ಟೇ, ಎಲೆಕ್ಷನ್ ಆದ ನಂತರನೂ ಕೂಡ ಅಷ್ಟೇ, ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಅಷ್ಟೇ, ನಾವು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಜೂನ್ 1ರಿಂದ ಅಪ್ಲೈ ಆಗುವ ರೀತಿಯಲ್ಲಿ 200 ಯೂನಿಟ್ ವರೆಗೂ ಕೂಡ ವಿದ್ಯುತ್ ಫ್ರೀ ಅಂತ ಹೇಳಿದ್ರು. ಅದು ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ ಜೂನ್ 1 ನಂತರ. ಈಗ ಜೂನ್ 1 ಒಳಗಡೆ ಇರುವಂತ ಬಿಲ್ಗಳನ್ನ ಕ್ಲಿಯರ್ ಮಾಡುವಂತ ನಿಟ್ಟಿನಲ್ಲಿ ಕಟ್ಟದೇ ಇರುವಂತ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಸೂಚನೆ ಹೋಗಿದೆ ಅಂತ? ಪೃಥ್ವಿ, ಇದು ನಿಜಕ್ಕೂ ಕೂಡ ಬಹಳಷ್ಟು ಸಂಕಷ್ಟದ ಪರಿಸ್ಥಿತಿ. ಇಂಧನ ಇಲಾಖೆ, ಅದರಲ್ಲೂ ಕೂಡ ಎಸ್ಕಾಂ, ಬೆಸ್ಕಾಂ, ಜೆಸ್ಕಾಂ ಸೇರಿದಂತೆ ಈ ನಿಗಮಗಳೇನಿದಾವೆ ಇವುಗಳೆಲ್ಲವೂ ಕೂಡ ಬಹಳಷ್ಟು ತೊಂದರೆ ಆಗ್ತಾ ಇರೋದು ಈ ಎಸ್ಕಾಂ ಮತ್ತು ಬೆಸ್ಕಾಂನ ಸಂಸ್ಥೆಗಳಿಗೆ. ಅವರು ಜನಸಾಮಾನ್ಯರಿಂದ, ಗ್ರಾಹಕರಿಂದ ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡಿಸ್ಕೊಳ್ಳೋದೇ ಬಹಳಷ್ಟು ದೊಡ್ಡ ತೊಂದರೆ ಆಗ್ತಾ ಇರೋದು. ಬಿಲ್ ಕಟ್ಟಿ ಅಂತ ಹೇಳಿ ಮನೆಗೆ ಹೋಗಿ ಬಿಲ್ ಅನ್ನ ಕೊಟ್ರೆ, ನೀವು DKC ಅವರಿಗೆ ಬಿಲ್ ಕೊಡಿ, ಸಿದ್ದರಾಮಯ್ಯ ಅವ್ರ ಬಿಲ್ ಕೊಡಿ ಅಂತ ಹೇಳಿ ಮಾತಾಡ್ತಾರೆ. ಜೂನ್ 1ರಿಂದ ಇದು ಇಂಪ್ಲಿಮೆಂಟ್ ಆಗತ್ತೆ ಅಂತ ಹೇಳಿ ಮಾಹಿತಿ ಇರೋದು. ಆದ್ರೆ ಮೊದಲು ಅದಕ್ಕೂ ಮುಂಚಿತವಾಗಿ ಬಿಲ್ ಕಟ್ಟದೇ ಇರೋರ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ಇಂಧನ ಇಲಾಖೆ ಸ್ಪಷ್ಟವಾಗಿ ಮಾಹಿತಿಯನ್ನ ನೀಡಿದೆ ಈ ಅಧಿಕಾರಿಗಳಿಗೆ ಮತ್ತು ಆಯಾ ಎಸ್ಕಾಂ, ಬೆಸ್ಕಾಂ ಮತ್ತು ಜೆಸ್ಕಾಂಗಳಿಗೆ. ಏನಂದ್ರೆ, ಯಾರು 2 ತಿಂಗಳು ಬಿಲ್ ಕಟ್ಟಿರಲ್ವೋ ಅವರ ವಿದ್ಯುತ್ ಮನೆಯಲ್ಲಿರುವಂತಹ ಫ್ಯೂಸ್ ಅನ್ನ ಕಟ್ ಮಾಡಬೇಕು. 3 ತಿಂಗಳು ವಿದ್ಯುತ್ ಬಿಲ್ ಅನ್ನ ಕಟ್ಟದೆ ಹೋದ್ರೆ ಖಂಡಿತವಾಗಿ ಯಾವುದೇ ರೀತಿಯ ಮುಲಾಜನ್ನು ಕೂಡ ನೋಡಬೇಡಿ, ನೀವು ಕಂಪ್ಲೀಟ್ ಆಗಿ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿ. ಒಂದ್ ವೇಳೆ ಡಿಸ್ಕನೆಕ್ಟ್ ಏನಾದ್ರು ಮಾಡಿದ್ದೇ ಆಯ್ತಂದ್ರೆ ಮತ್ತೆ ಹೊಸದಾಗಿ ಕನೆಕ್ಷನ್ಗೆ 4,000ಕ್ಕೂ ಹೆಚ್ಚು ದುಡ್ಡನ್ನ ಕೊಡಬೇಕಾಗತ್ತೆ. ಇದು ಸಾಕಷ್ಟು ರೀತಿಯಾದಂತ ಇಬ್ಬಂದಿ ಪರಿಸ್ಥಿತಿ, ಸಂಕಷ್ಟದ ಪರಿಸ್ಥಿತಿ ಒಡ್ಡಿರೋದು. ಈಗ ಬಿಲ್ ಕಲೆಕ್ಟರ್ಗಳು ಹೋಗಿ ಜನಸಾಮಾನ್ಯರ ಹತ್ರ ಬಿಲ್ ಕೊಡಿ ಅಂತ ಕೇಳಿದ್ರು ಕೂಡ ಬಿಲ್ ಕೊಟ್ಟೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ, DKC ಇಂದ ಹಿಡಿದು ಪ್ರತಿಯೊಬ್ಬರು ಕೂಡ ಹೇಳಿದ್ದಾರೆ, ನಾವು 200 ಯೂನಿಟ್ ವಿದ್ಯುತ್ ಅನ್ನ ನಾವು ಬಳಕೆ ಮಾಡಬಹುದು ಫ್ರೀ ಆಗಿ ಅಂತ ಹೇಳಿದ್ದು. ಸಿದ್ದರಾಮಯ್ಯ ಅವರ ಮನೆಯಲ್ಲೂ ಕೂಡ ಅಷ್ಟೇ, ಮಹದೇವಪ್ಪರ ಮನೆಯಲ್ಲೂ ಅಷ್ಟೇ ಅನ್ನುವಂತ ವಿಡಿಯೋ ಏನಿದೆ ಅದು ಸಾಕಷ್ಟು ವೈರಲ್ ಆಗಿರೋದು. ಈ ಹಿನ್ನೆಲೆಯಲ್ಲಿ ಇಂಧನ ಇಲಾಖೆ ಅಧಿಕಾರಿಗಳಿಗೆ ಸಾಕಷ್ಟು ಸಂಕಷ್ಟ ತಂದಿದೆ. ಆದ್ರೆ ಜೂನ್ 1ರಿಂದ ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ ಆಗಿಂದ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ. ಆದ್ರೆ ಈ ಹಿಂದೆ ಇರುವಂತ ಬಿಲ್ಗಳನ್ನ ಪಾವತಿ ಮಾಡಿಸ್ಕೊಳ್ಳದೆ ಈಗ ದೊಡ್ಡ ಪ್ರಶ್ನೆ ಆಗಿರೋದು. ಬಟ್ ಇಂಧನ ಇಲಾಖೆ ಬಹಳ ಸ್ಪಷ್ಟವಾದಂತ ನಿರ್ದೇಶನಗಳನ್ನ ಸಿಬ್ಬಂದಿಗಳಿಗೆ, ಅಧಿಕಾರಿಗಳಿಗೆ ನೀಡಿರೋದೇನಂದ್ರೆ, 2 ತಿಂಗಳು ಯಾರು ಬಿಲ್ ಕಟ್ಟಿರಲ್ವೋ ಫ್ಯೂಸ್ ಅನ್ನ ತೆಗಿಬೇಕಾಗತ್ತೆ. 3 ತಿಂಗಳು ಯಾರಾದ್ರೂ ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂದ್ರೆ, ನಿರಂತರವಾಗಿ 3 ತಿಂಗಳು ವಿದ್ಯುತ್ ಬಿಲ್ ಕಟ್ಟಿಲ್ಲ ಅಂದ್ರೆ ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ರೆ. ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೇಳಿದ್ರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಲಿಕ್ಕೆ ಅಧಿಕೃತವಾಗಿ ಮುಂದಾಗ್ತಾ ಇಲ್ಲ ಬೆಸ್ಕಾಂ ಮತ್ತು ಜೆಸ್ಕಾಂ ಸೇರಿದಂತೆ ಇಂಧನ ಇಲಾಖೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾವುದೇ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಈ ಪಠ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಿಸ್ತಾ ಇರುವಂತದನ್ನ ನೋಡ್ತಾನೆ ಇದೀವಿ. ಬಿಜೆಪಿ ಸರ್ಕಾರ ಕೂಡ ಅಷ್ಟೇ ಹಿಂದೆ ಕಾಂಗ್ರೆಸ್ ತಂದಿದ್ದಂತ ಒಂದು ಪಠ್ಯವನ್ನ ಪರಿಷ್ಕರಿಸಿದ್ದಂಥದ್ದನ್ನ, ಸಾಕಷ್ಟು ಚರ್ಚೆ ಆಗಿದ್ದಂಥದ್ದನ್ನ ನೀವು ಕೂಡ ನೋಡಿದ್ರಿ. ಈಗ ಕಾಂಗ್ರೆಸ್ ಗವರ್ಮೆಂಟ್ ಬಂದಿದೆ, ಬಿಜೆಪಿ ಪರಿಷ್ಕರಿಸಿದ್ದಂತ ಶಾಲಾ ಪಠ್ಯವನ್ನ ಇವರು ಕೂಡ ಅಷ್ಟೇ ಪರಿಷ್ಕರಿಸುವಂತ ನಿಟ್ಟಿನಲ್ಲಿ ನಿರ್ಧಾರವನ್ನ ಕೈಗೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಸಾಹಿತಿಗಳು, ಬರಹಗಾರರ ಸಭೆಯಲ್ಲಿ ಸಿದ್ದರಾಮಯ್ಯನವರು ಇದರ ಬಗ್ಗೆ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಸಾಹಿತಿಗಳು, ಬರಹಗಾರರು ಹೋಗಿ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು. ಮಕ್ಕಳ ಮನಸ್ಸಿಗೆ ವಿಷ ತುಂಬುವಂತ ಪಾಠ ಮಾಡಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಪಠ್ಯ ಪುಸ್ತಕ ಪರಿಷ್ಕರಣೆಗೆ ಆಗ್ರಹಿಸಿದ್ದಂತ ಸಾಹಿತಿಗಳು ಮತ್ತೆ ಬರಹಗಾರರು ಪರೋಕ್ಷವಾಗಿ ಬಿಜೆಪಿ ತಂದಿದ್ದಂತ ಪಠ್ಯ ತೆಗೆಯುವಂತ ಸುಳಿವನ್ನ ನೀಡಲಾಗಿದೆ. NEP ಹೆಸರಲ್ಲಿ ಶಿಕ್ಷಣವನ್ನ
ಗಬ್ಬೆಬ್ಬಿಸ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಅದು ಯಾವ ರೀತಿಯಾದಂತ ಬದಲಾವಣೆ ಆಗತ್ತೆ ಕಾದ್ ನೋಡ್ಬೇಕು. ಬಿಕಾಸ್ ಈ ಹಿಂದೆ ಪಠ್ಯ ಪರಿಷ್ಕರಣೆ ಆಗುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಂಥದ್ದು ಕೇಸರೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ ಪಠ್ಯದಲ್ಲಿ ಅಂತ. ಈಗ ಬಿಜೆಪಿ ನಾಯಕರ ಆರೋಪವನ್ನೇ ಮಾಡ್ತಾರೆ ಕಾಂಗ್ರೆಸ್ಸೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣ, ನಿರಂತರವಾಗಿ ಯಾವುದೇ ಸರ್ಕಾರ ಬಂದಂತ ಟೈಮ್ ನಲ್ಲಿ ಈ ಪಠ್ಯ ಪರಿಷ್ಕರಣೆ ಆಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದೀವಿ. ಅದಕ್ಕೆ ಅಂತ ಒಂದು ಸಮಿತಿ ಮಾಡ್ತಾರೆ, ನಂತರ ಅವರ ಅಜೆಂಡಾಗಳನ್ನ ತುಂಬುವಂತದ್ದನ್ನ ಗಮನಿಸಿದೀವಿ. ಈ ಹಿಂದೆ ಬಿಜೆಪಿ ಗೌರ್ಮೆಂಟ್ ಕೂಡ ಮಾಡಿತ್ತು, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಕೂಡ ಮಾಡುವಂತ ಸಾಧ್ಯತೆ ಇದೆ, ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಈ ಹಿಂದೆ ಇವರೇ ಆರೋಪ ಮಾಡ್ತಾ ಇದ್ರು ಕೇಸರೀಕರಣ ಅಂತ. ಮೋಸ್ಟ್ ಪ್ರಾಬಬ್ಲಿ ಮತ್ತೊಂದು ಜಟಾಪಟಿ ಶುರು ಆಗ್ಬಹುದೇನೋ, ಬಿಜೆಪಿಯವರು ಇದನ್ನ ಕಾಂಗ್ರೆಸ್ಸೀಕರಣ ಮಾಡ್ಲಿಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಅಂತ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನು ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಒಂದಷ್ಟು ಸಾಹಿತಿಗಳು, ಬರಹಗಾರರು ಬಿಜೆಪಿ ಸರ್ಕಾರದ ನಿಲುವುಗಳನ್ನ ಸಾಕಷ್ಟು ವಿರೋಧವನ್ನ ಮಾಡ್ತಾ ಇದ್ರು. ಈಗ ಅದೇ ಒಂದು ಸಾಹಿತಿಗಳು ಮತ್ತೆ ಒಂದು ಸಮಾನ ಮನಸ್ಕರ ಒಕ್ಕೂಟ ಏನಿದೆ ಅದನ್ನ ಈಗ ವಿರೋಧ ಮಾಡೋದ್ರ ಮುಖಾಂತರವಾಗಿ ಅದನ್ನ ಬಿಜೆಪಿಯ ನಿರ್ಧಾರಗಳನ್ನ ಕೈ ಬಿಡಬೇಕು ಅನ್ನೋ ಒಂದು ಮನವಿಯನ್ನ ಸಾಹಿತಿಗಳು ಮಾಡಿಕೊಂಡಿರುವಂತದ್ದು. ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಪ್ರಮುಖ ವಿಚಾರಗಳ ಬಗ್ಗೆ ಚರ್ಚೆನ ಮಾಡಿದರೆ, ಮುಖ್ಯವಾಗಿ ಸಾಹಿತಿಗಳ ವಿರುದ್ಧವಾಗಿ ಏನು ಕೇಸ್ಗಳನ್ನ ದಾಖಲು ಮಾಡಿದರೆ ಅದನ್ನ ಹಿಂಪಡಿಬೇಕು. ಅದ್ರ ಜೊತೆಗೆ ಮುಖ್ಯವಾಗಿ ಈಗಾಗಲೇ ಪ್ರಶಸ್ತಿಗಳು ಮತ್ತೆ ಪುರಸ್ಕಾರಗಳನ್ನ ಏನು ಈ ಹಿಂದೆ ಬಿಜೆಪಿ ಸರ್ಕಾರ ಘೋಷಣೆಯನ್ನ ಮಾಡಿದೆ ಅದೆಲ್ಲವನ್ನು ಕೂಡ ರದ್ದನ್ನ ಮಾಡಬೇಕು. ಬಹುಮುಖ್ಯವಾಗಿ ಪ್ರಮುಖವಾಗಿ ಏನು ಅಂತಂದ್ರೆ ಪಠ್ಯ ಪುಸ್ತಕ ಪರಿಷ್ಕರಣೆ. ಈಗಾಗಲೇ ಮುಖ್ಯವಾಗಿ ಎಲ್ಲೋ ಒಂದ್ ಕಡೆಗೆ RSS ಅಜೆಂಡಾದ ಮುಖಾಂತರವಾಗಿ ಮಕ್ಕಳ ಪಾಠದಲ್ಲಿ ಒಂದಷ್ಟು ಪಠ್ಯಗಳನ್ನ ಸೇರಿಸಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದು ವಿಚಾರವಾಗಿ ಮುಂದುವರೆದ ಭಾಗವಾಗಿ ಅದನ್ನ ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿನ್ನೆ ಸಾಹಿತಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈ ಹಿಂದೆ ಶಿಕ್ಷಣ ತಜ್ಞರು ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯನ್ನ ಮಾಡೋದ್ರ ಮುಖಾಂತರವಾಗಿ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸೋದ್ರ ಮುಖಾಂತರವಾಗಿ ಈ ಒಂದು ಪಠ್ಯವನ್ನ ಕೂಡಲೇ ತೆಗೆದು ಹಾಕಬೇಕು ಅನ್ನೋ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಈಗ ಮುಖ್ಯವಾಗಿ ಸಾಹಿತಿಗಳು ಮತ್ತೆ ಬರಹಗಾರರು ಕೂಡ ಅದ್ರ ಪರವಾಗಿ ನಿಂತಿದ್ದಾರೆ. ಹೀಗಾಗಿ ಬರ್ತಕ್ಕಂಥ ದಿನಗಳಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಎಲ್ಲ ಒಂದ್ ಕಡೆಗೆ ಸಾಹಿತಿಗಳಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಏನು ಮನವಿ ಏನಿದೆ ಅದನ್ನ ಅತ್ಯಂತವಾಗಿ ಗಂಭೀರವಾಗಿ ಪರಿಗಣಿಸೋದ್ರ ಮುಖಾಂತರವಾಗಿ ಅದನ್ನ ಕೃಷ್ಣ, ನಮ್ಮ ಜೊತೆ ಈಗ ಮಾಜಿ ಶಿಕ್ಷಣ ಸಚಿವರಾಗಿರುವಂತ BC ನಾಗೇಶ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್. ನಮಸ್ಕಾರ. ಈಗ ಸಹಜವಾಗಿ ಹೊಸ ಗೌರ್ಮೆಂಟ್ ಬಂದಂತ ಸಂದರ್ಭದಲ್ಲಿ ಪಠ್ಯ ಪರಿಷ್ಕರಣೆ ವಿಚಾರ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬಿಡುತ್ತೆ. ಈಗ ಅದೇ ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಚರ್ಚೆ ಆಗ್ತಾ ಇದೆ. ಏನ್ ಹೇಳಿಕ್ ಬಯಸ್ತೀರಾ ಇದಕ್ಕೆ? ಇದು ನೋಡಿ, ಕಾಂಗ್ರೆಸ್ನವರು ಈ ಸಲ ಮುಸಲ್ಮಾನರಿಗೆ ಏನೇನು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವತ್ತರೆಗೂ ಯಾರಿಗೂ ಗೊತ್ತಾಗಿಲ್ಲ. ಯಾಕೆಂದ್ರೆ ಅವ್ರದೆಲ್ಲ ಹಿಡನ್ ಅಜೆಂಡಾ ಈ ದೇಶದ ಇತಿಹಾಸ ಆಚೆ ಬರ್ದಂಗೆ ನೋಡ್ಕೊಳ್ತಿರೋದು ಇವತ್ತಲ್ಲ. ಕಾಂಗ್ರೆಸ್ ನೆಹರು ಕಾಲದಿಂದಲೂ ಅದೇ ಮಾಡಿರುವಂಥದ್ದು. ಭಾರತೀಯ ನಿಜವಾದ ಇತಿಹಾಸವನ್ನ ನಮ್ಮ ಮಕ್ಕಳು ಕಲಿಸಬಾರ್ದು ಅನ್ನುವಂಥದ್ದು ಅವರ ಅಜೆಂಡಾ. ಆ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಆ ಪ್ರಯತ್ನಕ್ಕೆ ಸೊಕಾಲ್ಡ್ ಬುದ್ಧಿಜೀವಿಗಳು, ಸಾಹಿತಿಗಳು ಅನ್ನುವಂಥವ್ರು ಒಂದ್ ಜನ ಸೇರ್ಕದೆ. ಯಾರ್ಯಾರು ಈ ದೇಶದ ವಿರುದ್ಧ ಮಾತಾಡುವಂತವ್ರು ಇದ್ದಾರೆ ಅವ್ರು ಯಾವತ್ತೂ ಅವ್ರ ಜೊತೆ ಸೇರ್ತಾನೆ ಇದ್ದಾರೆ. ಇವತ್ತೆಲ್ಲ ಮಾಡಿರೋದವರು ಈ ದೇಶದ ಯಾವುದೇ ಪಠ್ಯ ಪುಸ್ತಕದಲ್ಲಿ ಇತ್ತೀಚೆಗೆ ಗೊತ್ತಾದಂತ ಸಿಂಗೋಲ್ ಬಗ್ಗೆ ಸಹಿತ ನಮ್ಗೆ ಯಾರಿಗಾರೋ ಗೊತ್ತಿತ್ತ, ನಿಮ್ಗೆ ಗೊತ್ತಿತ್ತ, ನಮ್ಗೆ ಗೊತ್ತಿತ್ತು, ಅಥವಾ ಯಾವ್ದಾರೋ ಒಬ್ಬಂಗೆ ಟ್ರಾನ್ಸ್ಫರ್ ಆಫ್ ಪವರ್ ಬ್ರಿಟಿಷ್ ಇಂದ ನೆಹರು ಬಂದಿತ್ತು ಅದ್ರ ಮೂಲಕ ಅನ್ನುವಂಥದ್ದು ಇತಿಹಾಸದ ಯಾವ್ದಾದ್ರು ಲೈನ್ ಅಲ್ಲಿ ಇದೆ ಹಾಕಿದ್ರ ಇಲ್ಲ. ಆದ್ರೆ ಕಾಂಗ್ರೆಸ್ನವ್ರು ಯಾವತ್ತು ಈ ದೇಶದ ನಿಜವಾದಂತ ಇತಿಹಾಸವನ್ನ ಬಟ್ ನನ್ಗೆ ಆತಂಕ ಏನ್ ಗೊತ್ತಾ, ಯಾಕೆಂದ್ರೆ ಕಾಂಗ್ರೆಸ್ ಇಲ್ಲಿ ಯಾವುದೇ ಗೌರ್ಮೆಂಟ್ ಬರ್ಲಿ ಈ ಪಠ್ಯ ಪರಿಷ್ಕರಣೆ ಆಗ್ತಾ ಜನ ವಾಸ್ತವಾಂಶವನ್ನೇ ಮರ್ತು ಬಿಡ್ತಾರಾ ಅಂತ. ಅಂದ್ರೆ ಮಕ್ಕಳು ಓದುವಂತದ್ದನ್ನು ವಾಸ್ತವಾಂಶ ಏನಿದೆ ಅನ್ನುವಂಥದ್ನೇ ಮರ್ತು ಬಿಡ್ತಾರಾ ಅಂತ. ಆಯ್ತಾ. ಎರಡನೇದು ನಾನು ಅವರ ವಾದ ಏನಿತ್ತು, ಬುದ್ಧಿಜೀವಿಗಳದು ಸಿದ್ದರಾಮಯ್ಯನವ್ರ ವಾದ ಏನಿತ್ತು, ರೋಹಿತ್ ಚಕ್ರತೀರ್ಥ ನಾಡಗೀತೆಯನ್ನ ಫಾರ್ವರ್ಡ್ ಮಾಡಿದಂತವ್ರನ್ನ ಅಧ್ಯಕ್ಷರು ಮಾಡ್ಬಿಟ್ಟಿದ್ದಾರೆ. ನಾಡಗೀತೆಗೆ ಅವಮಾನ ಮಾಡಿದಂತ ಪಠ್ಯ ಪುಸ್ತಕ ಬೇಡ ಇದೆ ರಾಜ್ಯಕ್ಕೆ ಅನ್ನುವಂಥದ್ದು ನಾನು ಹೇಳ್ತಿಲ್ಲ. ಅವ್ರದೇ ಭಾಷೆಗಳಲ್ಲಿ ಅವರೇ ನಿಮ್ಮ ಟೌನ್ ಹಾಲ್ ಮುಂದ್ಗಡೆ ಕೂತ್ಕೊಂಡು ಸ್ಟ್ರೈಕ್ ಮಾಡಿದಾಗ ಇಟ್ಕೊಂಡಿದ್ದಂಥದನ್ನ ಡಿಮ್ಯಾಂಡ್ ನೀವೇ ನೋಡಿ. ಅದು ಇವತ್ತೇನ್ ಡಿಮ್ಯಾಂಡ್ ಮಾಡ್ತಿದಾರ ಅವರು? ಹಳೆ ಬರ್ಗೂರ್ ರಾಮಚಂದ್ರಪ್ಪನವ್ರು ಬರ್ಬೇಕು ಅಂತಿದ್ದಾರೆ. ಬರ್ಗೂರ್ ರಾಮಚಂದ್ರಪ್ಪನವರು ನಾಡಗೀತೆ ಫಾರ್ವರ್ಡ್ ಮಾಡಿದ್ದಲ್ಲ, ಅವರು ರಾಷ್ಟ್ರಗೀತೆಗೆ ಅವಮಾನ ಮಾಡಿದಂತವ್ರು. ಗಂಗೆನ ಆಧಾರದ ಗಂಗೆ ಅಂತ ಯೂಸ್ ಮಾಡಿದ್ರು. ಅದಕ್ಕಿಂತ ಕಡೆ ಶಬ್ದವನ್ನ ಯಾರು
ಕೆಳಮಟ್ಟದವರು ಉಪಯೋಗಿಸಕ್ಕಾಗಲ್ಲ ಅಂತ ಶಬ್ದವನ್ನು ಉಪಯೋಗಿಸಿ ರಾಷ್ಟ್ರಗೀತೆಗೆ ಅವಮಾನ ಮಾಡಿದ್ರು. ಅವ್ರು ಪಟ್ಟನ್ ತರಬೇಕು ಅಂತಾರೆ ಅಂದ್ರೆ ಇವ್ರದು ಹೇಗೆ ಡೈಲಮಾ ಇವ್ರದು, ಹೇಗೆ ಇವರು ಈ ದೇಶದ ವಿರುದ್ಧ ಮಾಡುವಂತವ್ರದೇ ಬೇಕು ಅನ್ನುವಂಥದ್ದು. ಗಂಗೆ ಅಂದ್ರೆ ಯಾರು ಈ ದೇಶದಲ್ಲಿ, ಏನ್ ಬಿಜೆಪಿನವ್ರು ಬಂದ್ಮೇಲೆ ಗಂಗೆಗೆ ಸ್ಥಾನ ಕೊಟ್ಟರು ಆಯ್ತಾ ಈ ದೇಶಕ್ಕೆ? ಅಂತದನ್ನ ಆಧಾರದ ಗಂಗೆ ಅಂತ ಕರೆದಿದ್ರೆ ಅಂತವ್ರದ್ದು ಬೇಕು ಇವ್ರಿಗೆ. ಈಗ ಸಿದ್ದರಾಮಯ್ಯನವರು ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ, ಪರಿಷ್ಕರಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಸರ್ ಯಾವ ರೀತಿಯಾಗಿ ಬದಲಾವಣೆ ಮಾಡ್ತಾರೆ ಅಂತ, ಯಾವ ಪಠ್ಯವನ್ನ ಸ್ಪೆಷಲಿ ಬದಲಾವಣೆ ಮಾಡ್ತಾರೆ ಅಂತ. ಅವಾಗ ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕ ಮಾಡಿ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಧನ್ಯವಾದ ಸರ್ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ.